ಆ ವಕ್ಫ್ ಅನ್ನುವಂಥದ್ದೇನು ಅದಕ್ಕೆ ಸಪೋರ್ಟ್ ಮಾಡ್ಕೊಂತ ಬಂದದ್ದು. ಅಲ್ಪಸಂಖ್ಯಾತರ ತುಷ್ಟೀಕರಣ ಅದೇ ಮೂಲ ಉದ್ದೇಶ ಅವರಿಗೆ. ಹೀಗಾಗಿ ಅಲ್ಲಿಗೆ ಗೋಕಾಕ್ದು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿದ್ದಂತ ರೈತರು ಸಹಿತ ಈಗಾಗಲೇ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಮತ್ತು ಆ ಒಂದು ಹೋರಾಟಕ್ಕೆ, ಅವ್ರ ಪರವಾಗಿ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ತಯಾರು ಇದ್ದೀವಿ, ಮಾಡ್ತೀವಿ. ಇಲ್ಲ ಅಲ್ಲಿ ಡೆಫಿನೆಟ್ಲಿ ನಮ್ಮವರು ಈಗಾಗಲೇ ಕೆಲವು ಅಲ್ಲಿ ಬೆಳಗಾವದವ್ರು ಎಲ್ಲರೂ ಇಲೆಕ್ಷನ್ ದಲ್ಲಿ ಕ್ಯಾಂಪೇನ್ ಇರೋದ್ರಿಂದ ಅದನ್ನ ನಮ್ ಗಮನಕ್ಕೆ ಬಂದದ. ಡೆಫಿನೆಟ್ಲಿ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಕಾನೂನು ರೀತಿ ಕ್ರಮ ಕೈಕೊಂಡು ಸರ್ಕಾರ ಏನು ಇದು ಅಲ್ಪಸಂಖ್ಯಾತ ಪರವಾಗಿ ಈ ಅಫೇಸ್ಮೆಂಟ್ ಇದಲ್ಲ ಅದಕ್ಕೆ ಡೆಫಿನೆಟ್ಲಿ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ. ಅದು ನೋಡೋಣ. ಈಗ ಅವರೆಲ್ಲ ರೈತರು ನಾವು ಬರಕ್ ಹೇಳಿದೀನಿ ಕೆಲವರಿಗೆ, ಅವ್ರು ಯಾವ ರೀತಿ ನೋಟಿಸ್ ಕೊಟ್ಟಿದ್ದಾರೆ, ಏನ್ ತನ ಲೀಗಲ್ ಫೈಟ್ ಮಾಡ್ಬೇಕು, ಪೊಲಿಟಿಕಲ್ ಫೈಟ್ ಮಾಡ್ಬೇಕು, ಅವೆಲ್ಲ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರ. ನಮ್ಮ ಜನಸಾಮಾನ್ಯರಿಗೆ ಒಂದು ದೊಡ್ಡದಾದಂತ ಈ ರಾಮನವಮಿಯ ಈ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂತ ಒಂದು ಕಾಣಿಕೆಯನ್ನು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ನಮ್ಮ ದೇಶದ ಜನ ಇವತ್ತು ಯಾವುದೇ ಬೆಲೆ ಏರಿಕೆ ಇಲ್ಲದಂತ ಒಂದು ವ್ಯವಸ್ಥೆ ನಿರ್ಮಾಣ ಹೋಗುವಂತ ಕೆಲಸ ಆಗಿದೆ. ಅದಕ್ಕಾಗಿ ಮೋದಿ ಅವರ ಈ ರೀತಿಯಾದಂತ ನಿರ್ಧಾರಗಳು ಬಹುಶಃ ಒಂದು ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರ್ತದೆ. ಜನಸಾಮಾನ್ಯರಿಗೆ ಏನೋ ಒಂದು ಬರ್ಡನ್ ಹಾಕಿತ್ತು, ಅದನ್ನ ಬರ್ಡನ್ ಕಡಿಮೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಹಿತ ಇವತ್ತು ಭಾರತದಲ್ಲಿ ನಾವು ಒಂದು ಹೇಳ್ತೀನಿ, ಇದ್ರ ಇಂಪ್ಯಾಕ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಬೈ ಎಲೆಕ್ಷನ್ ನಾವು ಫೇಸ್ ಮಾಡ್ತಾ ಇದ್ದೇವೆ ಮತ್ತು ದಾವಣಗೆರೆ ಇಲ್ಲಿ ಗೆದ್ದು ಬಿಡ್ತೇವೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ನಾನು ಹೇಳ್ತೀನಿ, ಇವತ್ತು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಲಾಸ್ಟ್ ಟೈಮ್ನ ನಾವು ಗೆಲ್ಲಬೇಕಾಗಿತ್ತು, ಅಧಿಕಾರಕ್ಕೆ ಬರಬೇಕಾಗಿತ್ತು. ಆದ್ರೆ 75 ಎಲ್ಲಿ 3-4 ಸ್ಥಾನ ಇದ್ದು 75 ಹೆಚ್ಚು ಸ್ಥಾನಗಳನ್ನ ನಾವು ತೆಗೆದುಕೊಂಡಿದ್ವಿ. ಆಮೇಲೆ ಆಸಾಂದಲ್ಲಿ ಚುನಾವಣೆ ನಡೀತದೆ. ಆಸಾಂದಲ್ಲಿ ಮತ್ತೆ ನಾವು ಗೆದ್ದು ಬಂದು ಅತಿ ಹೆಚ್ಚಿನ ಮೆಜಾರಿಟಿಯಿಂದ ನಾವು ಸರ್ಕಾರ ಮಾಡ್ತೀವಿ. ವೆಸ್ಟ್ ಬೆಂಗಾಲ್ದಲ್ಲಿ ಸರ್ಕಾರ ಮಾಡ್ತೀವಿ ಮತ್ತು ಪಾಂಡಿಚೇರಿಯಲ್ಲಿ NDA ಸರ್ಕಾರ ಇದೆ, ಮತ್ತೆ NDA ಸರ್ಕಾರ ಬರ್ತದೆ. ಇದರ ಜೊತೆಗೆ ಇವತ್ತು ಎಲ್ಲಿ ತಮಿಳುನಾಡಲ್ಲಿ ಡಿಎಂಕೆ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ NT ಇನ್ಕಮ್ಸ್ ಇದೆ. ಅಲ್ಲಿ ಅಣ್ಣಾ DMK ಮತ್ತು ಬಿಜೆಪಿ ಮತ್ತು ಇನ್ನಿತರ ಪಾರ್ಟಿಗಳು NDA ಮೈತ್ರಿಕೂಟ ಏನಿದೆಲ್ಲ ಈ ಸಲ ದೊಡ್ಡ ಪ್ರಮಾಣದಲ್ಲಿ ವಿಜಯಶಾಲಿ ಆಗ್ತಾರೆ. ತಮಿಳುನಾಡಲ್ಲಿ ಸಹಿತ NDA ಸರ್ಕಾರ ಬರ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಈ ರೀತಿ ವೆಸ್ಟ್ ಬೆಂಗಾಲ್, ತಮಿಳುನಾಡು ಮತ್ತು ಪಾಂಡಿಚೇರಿ, ಆಸಾಂ ಎಲ್ಲ ಕಡೆ NDA ಜೈವೇರಿ ಬಾರಿಸುವಂತದ್ದು ಎಲ್ಲ ಸ್ಪಷ್ಟವಾದಂತ ಲಕ್ಷಣ ಇದ್ದೇವೆ ಅನ್ನುವಂಥದ್ದು. ಕೇರಳದಲ್ಲಿ ಮೊದಲಿಂದ ಸ್ವಲ್ಪ ಸಂಘಟನೆ ನಮ್ ಕಡಿಮೆ, ಈ ಸಲ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ. ಅಲ್ಲಿಯೂ ಸಹಿತ ಒಳ್ಳೆ ಪ್ರಮಾಣದ ರಿಸಲ್ಟ್ ಬರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಸಕರು ಆರಿಸಿ ಬರ್ತಾರೆ ಅನ್ನುವಂಥದ್ದನ್ನ ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಈ ಒಂದು ಬೈ ಎಲೆಕ್ಷನ್ ಇದು ಒಂದು ನಾನು ಹೇಳ್ತೀನಿ, ಇಡೀ ರಾಜ್ಯದ ಇವತ್ತಿನ ವಾತಾವರಣ ಇನ್ ಫೈಟಿಂಗ್ ನಡೆಯೋದು ಕಾಂಗ್ರೆಸ್ ನಲ್ಲಿ CM DCM ಮತ್ತು ಶಾಸಕರು ಮಂತ್ರಿ ಆಗಕ್ಕೆ ಹೊಂಟಿದ್ದಾರೆ ಬಹಳ ಜನ ಶಾಸಕರು ಮತ್ತು ನಿಗಮ ಮಂಡಳಿ ಎಲ್ಲ ಲಾಸ್ನಾಗೆ. ಈಗ ನೋಡಿ, ನಾ ಇನ್ನೂ ಅದನ್ನ ರಿಪೋರ್ಟ್ ತಂದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಇತ್ತೀಚೆಗೆ 2020 ನಂತರ, ಮೋದಿಯವ್ರ ನಂತರ ಕೆಲವೊಂದು ನಿಗಮ ಮಂಡಳಿ ಅದಾವಲ್ಲ, ಕಳೆದ 3-4 ವರ್ಷದಲ್ಲಿ ಎಲ್ಲೋ ಲಾಭದಾಯಕವಾದವು. ಇಲ್ಲಿ ಕರ್ನಾಟಕದಲ್ಲಿ ಇದ್ದಂತ ನಿಗಮ ಮಂಡಳಿ ಎಲ್ಲೋ ಲಾಸ್ನಾಗೆ ಅದಾವ. ಅಂತ ಲಾಸ್ ಇದ್ದಂತ ನಿಗಮ ಮಂಡಳಿಗೆ ಚೇರ್ಮನ್ರು, ಅವ್ರಿಗೊಂದು ಕಾರು, ಕ್ಯಾಬಿನೆಟ್ ರ್ಯಾಂಕ್, ಸ್ಯಾಲರಿ, ಎಲ್ಲಾ ಫೆಸಿಲಿಟಿ. ಹೀಗಾಗಿ ಪೂರ್ತಿ ಹೆಂಗಾದ್ರೂ ಮಾಡಿ ಸಿದ್ದರಾಮಯ್ಯರು ಅಧಿಕಾರ ಮುಂದುವರಿಬೇಕು, ಇಷ್ಟೇ ಉದ್ದೇಶದ ಅವ್ರು ಕೆಲಸ ಮಾಡ್ತಾರೆ ಹೊರತು ಏನಿಲ್ಲ. ಅದಕ್ಕಾಗಿ ಜನ ಈ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕದಂತ ಒಂದು ಬುದ್ಧಿ ಕಲಿಸುವಂತ ಒಂದು ಟೈಮ್ ಬಂದದ. ಈ ಬೈ ಎಲೆಕ್ಷನ್ ಮುಖಾಂತರ ಆ ಬುದ್ಧಿ ಕಲಿಸ್ತಾರೆ. ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನನಗೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.